ಬೆಂಗಳೂರು ಸಿಟಿ ರೌಂಡ್ಸ್ನ ನಂತರದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಈ ಸಂದರ್ಭದಲ್ಲಿ ಹಲವು ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಬಿಬಿಎಂಪಿಯಿಂದ ಸೂಕ್ತ ಕ್ರಮ ಅಂತ ಕೂಡ ಹೇಳಿದ್ದಾರೆ. ಸಿಟಿ ರೌಂಡ್ಸ್ ಇವತ್ತು ಬೆಳಗಿನಿಂದ ಆಗಿರುವಂಥದ್ದು. ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಳೆಯಿಂದ ಆಗುವಂತಹ ಅವಾಂತರಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ಪಾಟ್ ಹೋಲ್ ನಿರ್ವಹಣಾ ವ್ಯವಸ್ಥೆ ರೂಪಿಸೋದಕ್ಕೆ ಸೂಚನೆ, ಸ್ಪೆಷಲ್ ಸೆಲ್ ಮಾಡೋದಕ್ಕೆ ಬಿಬಿಎಂಪಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಸಿಟಿ ರೌಂಡ್ಸ್ನ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹಲವು ಸಚಿವರು ಭಾಗಿಯಾಗಿದ್ದರು. ಬಿಬಿಎಂಪಿ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಕೂಡ ಉಪಸ್ಥಿತರಿದ್ದರು. ಬೆಂಗಳೂರು ನಗರದಾದ್ಯಂತ ಮಳೆ ಬಂದ ಸಂದರ್ಭದಲ್ಲಿ ಉಂಟಾಗುವಂತಹ ಅವಾಂತರಗಳು, ಅದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಪರಿಶೀಲನೆ ಇದು. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ನಿರ್ವಹಣಾ ದೃಷ್ಟಿಯಿಂದ ಸೂಚನೆಯನ್ನು ಕೊಡಲಾಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಕೆಲವು ಕಡೆ ಪ್ರವಾಹ ಬಂದಿವೆ ಅಂತೇಳಿ ವರದಿಯಾಗಿದೆ. ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯೆಲ್ಲ ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಲಹಂಕದಲ್ಲಿ ಟಿ ವಿ ಚಾನಲ್ಲೆಲ್ಲ ಬಂದಿತ್ತು, ಪೇಪರ್ಲೆಲ್ಲ ಬಂದಿತ್ತು. ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ. ಅಲ್ಲಿ ಸುಮಾರು 20 ಮನೆಗಳಿಗೆ ನೀರು ಮನೆಯೊಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು. ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು. ಡಿ ಕೆ ಶಿವಕುಮಾರ್ ಅದಕ್ಕೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟ್ರಿ ಜೊತೆಲೂ ಕೂಡ ಮಾತಾಡಿದೆ. ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಅಡ್ಡ ಬಂತು. ಆ ಫಾರೆಸ್ಟ್ನವರು ಬಿಬಿಎಂಪಿಯವರಿಗೆ ನೀರು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಾನು ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿ, ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ, ಫಾರೆಸ್ಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಂಜುನಾಥ್ ಅವ್ರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗೆಹರಿದಿದೆ. ಅಲ್ಲಿ ನೀರು ಕೆರೆಗೆ ಹೋಗಲಿಕ್ಕೆ ದಾರಿ ಮಾಡಿರಲಿಲ್ಲ. ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಾನು ಈಗ ಹೇಳಿದ್ನಲ್ಲ, ಇವರು ರಾಮಲಿಂಗಾರೆಡ್ಡಿ, ಸುರೇಶ್ ಇವರೆಲ್ಲರೂ ಕೂಡ, ಆಮೇಲೆ BDA ಚೇರ್ಮನ್ ಯಾರೀಶ್ ಅವರೆಲ್ಲರೂ ಕೂಡ ಹೋಗಿದ್ದು, ಅಧಿಕಾರಿಗಳೆಲ್ಲ ಹೋಗಿದ್ದು, ಚೀಫ್ ಸೆಕ್ರೆಟರಿಗಳು ಕೂಡ ಬಂದಿದ್ದರು. ನಾವು ಬಸ್ನಲ್ಲಿ ಹೋಗಿದ್ದು. ಮೊದಲು ಗಾಳಿ ಆಂಜನೇಯ ದೇವಸ್ಥಾನ ಅದರ ಹತ್ರ ಇರ್ತಕ್ಕಂಥ ಒಂದು ಮೋರಿ, ಅದನ್ನು ವೀಕ್ಷಣೆ ಮಾಡೋದು. ಅಲ್ಲಿ ಏನಾಗಿದೆ ಅಂತಂದರೆ, ಮಳೆ ಜಾಸ್ತಿ ಬಂದಾಗ ಆ ನೀರನ್ನು ಹೋಗಲಿಕ್ಕೆ ಎತ್ತರ ಸಾಲಲ್ಲ ಬ್ರಿಡ್ಜು. ಆಮೇಲೆ ಹೂಳು ಕೂಡ ಅಲ್ಲಿ ಸಿಲ್ಟಪ್ ಆಗಿತ್ತು. ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ, ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಇದೇನಿದೆ ಬಾಟಲ್ ನೆಕ್ ಏನಿದೆ, ಆ ಬಾಟಲ್ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಬೆಂಗಳೂರಿನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17,
ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.